ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಸ್ತ ನಾಡಿನ ಜನತೆಗೆ, ದೇಶದ ಜನತೆಗೆ ಇಂದು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನೆ ಒಬ್ಬರು ರೈತರು ಕೇಳಿದರು, ಸರ್ ಅಷ್ಟೊಂದು ಅರೈವಲ್ಸು ಎಲ್ಲಿಂದ ಬಂತು ಸಡನ್ನಾಗಿ ಮಹಾರಾಷ್ಟ್ರದ್ದು ಸೀಸನ್ ಇನ್ನೂ ಮುಗಿದಿಲ್ವ ಅಂತ. ಅಣ್ಣ, ಅದು ಏನಾಗಿರುತ್ತೆ ಅಂದರೆ, ಅದು ನಮ್ಮ ಲೋಕಲ್ ಈರುಳ್ಳಿ ಥರ ಅಲ್ಲ. ಮಹಾರಾಷ್ಟ್ರ ಈರುಳ್ಳಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಯಾವ ಥರ ಅಂದರೆ, ನಾವು ನಮ್ಮ ಈ ತುಮಕೂರು, ತಿಪಟೂರು, ಹಾಸನ ಈ ಸೈಡೆಲ್ಲ ನೀವು ನೋಡಿರ್ಬೋದು. ಈ ತೆಂಗಿನಕಾಯಿನ ಯಾವ ಥರ ಶೆಡ್ ಒಳಗಡೆ ಹಾಕಿರ್ತಾರೆ, ಅದೇ ಥರ ಈರುಳ್ಳಿನ ಸ್ಟೋರ್ ಮಾಡಿ ಇಡ್ತಾರೆ. ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಈರುಳ್ಳಿ ಮೇಲೆ ಒಂಥರ ವೈಟು ಪುಡಿ ಥರ ಕಾಣಿಸುತ್ತೆ ನೋಡಿ, ಪೌಡ್ರು ಥರ ಕಾಣಿಸುತ್ತೆ. ಅಬ್ಸರ್ವ್ ಮಾಡಿ, ಹಂಗೆ ಲೈಟಾಗಿ ಅಬ್ಸರ್ವ್ ಮಾಡಿ. ಪೌಡ್ರು ಥರ ವೈಟು ಕಾಣಿಸುತ್ತೆ ನೋಡಿ. ಆ ಪೌಡ್ರ್ ಹಾಕ್ಬಿಟ್ಟು ಇಕ್ಕಿರ್ತಾರಣ್ಣ. ಅದರಿಂದ ಆ ಮಹಾರಾಷ್ಟ್ರ ಈರುಳ್ಳಿ ಬೇಗ ಏನೂ ಹಾಳಾಗಲ್ಲ. ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಆವಾಗ ಸಡನ್ನಾಗಿ ತಗೊಂಬಂದ್ಬಿಡ್ತಾರೆ. ಆದರೆ ನಮ್ಮ ಲೋಕಲ್ ಈರುಳ್ಳಿ ಆ ಥರ ಅಲ್ಲ. ಸ್ಟೋರ್ ಮಾಡೆಲ್ಲ ಇಡೋಕ್ಕಾಗಲ್ಲ ಅದನ್ನ. ಅದೇನಿದ್ರು ಬೆಳೆ ಕೀಳಬೇಕು, 1-2 ದಿನದಲ್ಲಿ ತರಬೇಕು, ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಆದರೆ ಟೇಸ್ಟು ನಮ್ಮ ಲೋಕಲ್ ಈರುಳ್ಳಿನೇ ಬರೋದು ಚೆನ್ನಾಗಿ. ನಮ್ಮ ಲೋಕಲ್ ಈರುಳ್ಳಿ ಥರ ಟೇಸ್ಟು ಮಹಾರಾಷ್ಟ್ರ ಈರುಳ್ಳಿ ಬರೋಲ್ಲ ಅಣ್ಣ, ಅಷ್ಟೇ. ಥ್ಯಾಂಕ್ ಯು.